ಆರ್ತಿ ಮಾಡಮ್ಮ. ಈಗ ಬಲ್ಗಾಲಿಟ್ಟು ಒಳಗ್ ಬರಮ್ಮ. ಎಷ್ಟು ವರ್ಷ ಆಯ್ತು. ಅವಾಗ ಹೇಗಿದ್ರೋ ಇವಾಗ್ಲೂ ಹಾಗೆ ಇದ್ದೀರಾ, ಕ್ಯೂಟ್ ಆಗಿ. ಸುಮ್ನೆ ಇರಮ್ಮ ನೀನು. ಹೋಗಿ ಊಟ ಬಡ್ಸಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡೋಣ. ಎಷ್ಟು ದಿನಗಳಿಂದ ನಿನ್ನ ಮನೆಗೆ ಊಟಕ್ಕೆ ಕರಿಬೇಕು ಅನ್ಕೊಳ್ತಾನೆ ಇದ್ದೆ. ಸದ್ಯ ಇವತ್ತದಕ್ಕೆ ಗಳಿಗೆ ಬಂತು. ಏನ್ ಡಾರ್ಲಿಂಗ್, ಇವರಿಬ್ರದ್ದು ಅವತಾರ ಪಂಜಾಬಿ ಗೆಟಪ್ ಅಲ್ಲಿ ಇದಾರೆ. ಶಿವಗಾಮಿನ ವೆಲ್ಕಮ್ ಮಾಡೋದಕ್ಕೆ ಈ ವೇಷ ಹಾಕೊಂಡಿದಾರ? ಇಲ್ಲ ಕಣ ಆರ್ಯ, ಇವನು ಅವಳು ನಾರ್ತ್ ಇಂಡಿಯಾಗೆ ಟೂರ್ ಹೋಗಿದ್ರಂತೆ. ಯಾವ್ದೋ ನದಿಲ್ ಬಿದ್ದು ಸುಳಿಗ್ ಸಿಗಾಕೊಂಡು ಸಾಯೋ ಸ್ಥಿತಿಗೆ ಹೋಗಿದ್ರಂತೆ. ಆಗೊಬ್ಬ ಪಂಜಾಬಿ ಬಂದು ಇವನ್ ಪ್ರಾಣ ಉಳಿಸಿದ್ನಂತೆ. ಆವತ್ತಿಂದ ಪ್ರತಿ ದಿವಸ ಈ ತಾರೀಖ್ ಬಂದ್ರೆ ಗಂಡ ಹೆಂಡತಿ ಇಬ್ರು ಪಂಜಾಬಿ ವೇಷದಲ್ಲೇ ಇರ್ತಾರಂತೆ. ಶಿವಗಾಮಿ, ನಿನಗೇನಾದ್ರೂ ಈ ರೀತಿ ಫ್ಲಾಶ್ ಬ್ಯಾಕ್ ಇದೆಯಾ? ವಾಟ್? ನೋ ನೋ ನೋ. ಅಯ್ಯೋ, ನಾನ್ ನೋಡು ನಿಲ್ಲಿಸ್ಕೊಂಡೆ ಮಾತಾಡ್ತಿದ್ದೀನಿ. ಕೂತ್ಕೋ ಕೂತ್ಕೋ. ಹೇಗಿದೆಯಾ ಶಿವಗಾಮಿ? ನಿನ್ ಮಗಳು ಹೇಗಿದ್ದಾಳೆ? ಕರ್ಕೊಂಡ್ ಬರ್ಬೇಕಾಗಿತ್ತು. ನಾನ್ ಚೆನ್ನಾಗಿದ್ದೀನಿ ಅಮ್ಮ, ಮಗಳು ಚೆನ್ನಾಗಿದ್ದಾಳೆ. ನೆಕ್ಸ್ಟ್ ಟೈಮ್ ಬರ್ತಾ ಕರ್ಕೊಂಡ್ ಬರ್ತೀನಿ. ಆರ್ಯ ನೀನು ಒಟ್ಟಿಗೆ ಕೆಲ್ಸ ಮಾಡೋದು ನಂಗ್ ತುಂಬಾ ಖುಷಿ ಆಗ್ತಿದ್ಯಮ್ಮ. ಇವನನ್ನ ಹೇಗಪ್ಪ ಸುಧಾರ್ಸೋದು ಅಂತ ಅನ್ಕೊಂಡಿದ್ದೆ. ಟೀಚರ್ ತರ ನೀನ್ ಸಿಕ್ಕಿದೀಯಾ. ಆರ್ಯನ್ಗೇನಮ್ಮ, ಹಿಸ್ ವೆರಿ ಟ್ಯಾಲೆಂಟೆಡ್. ಬಿಸ್ನೆಸ್ ಅಲ್ಲಿ ಎಷ್ಟೋ ವಿಷಯಗಳಿಗೆ ನನಗೆ ಅವನೇ ಗುರು. ಸುಮಾರು ವಿಷಯಗಳನ್ನ ನಾನು ಅವನಿಂದನೇ ಕಲ್ತಿರೋದು. ನಿನ್ ಬ್ಲಡ್ ಅಲ್ಲೇ ಬಿಸ್ನೆಸ್ ಇದೆಯಮ್ಮ. ಹುಟ್ಟಿದ್ದೆ ದೊಡ್ಡ ಬಿಸ್ನೆಸ್ ಫ್ಯಾಮಿಲಿಯಲ್ಲಿ. ಹುಲಿಗೆ ಬೇಟೆ ಆಡೋದು ಹೇಳ್ಕೊಡ್ಬೇಕಾ? ನಿಮ್ಮಪ್ಪ ಅಣ್ಣ ಕಟ್ಟಿರೋ 1000 ಕೋಟಿ ಸಾಮ್ರಾಜ್ಯನ ರಾಜ್ಯಭಾರ ಮಾಡ್ತಿರೋ ರಾಣಿ ನೀನು. ಅಯ್ಯೋ, ಊಟಕ್ಕೆ ಕರೆದೋಳು ನಾನ್ ಸುಮ್ನೆ ಹೀಗ್ ಮಾತಾಡ್ತಾ ಕೂತಿದ್ದೀನಿ. ಬನ್ನಿ ಬಾರಮ್ಮ, ಬಾ. ಬಾರ.